ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ದ ಲೆಜೆಂಡ್ ಕಾರ್ ಫಾರ್ಚುನರ್ ಬಗ್ಗೆ ತಿಳ್ಕೊಂಬರ್ರಿ. ಇನ್ಸ್ಟಾಗ್ರಾಮ್ನಾಗ ಆಲ್ರೆಡಿ ಈ ಗಾಡಿ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರಾಯಿತು. ಸೊ ಶಾರ್ಟ್ನಾಗ ಹೇಳಕ್ಕೆ ಆಗಂಗಿಲ್ಲ. ಸೊ ನಾ ಇದ್ರ ಬಗ್ಗೆ ಲಾಂಗ್ ವಿಡಿಯೋ ಮಾಡೋದು ಸೂಕ್ತ ಅನ್ನಿಸ್ತು ನನಗೆ. ಫಾರ್ಚುನರ್ ದ ಲೆಜೆಂಡ್ ಕಾರ್ 9 ಮಂದಿಗೆ ಫಾರ್ಚುನರ್ ತೊಗೋಬೇಕಂತ ಆಸೆ ಇರ್ತೈತಿ. ನನಗೂ ಆಸೆ ಐತಿ. ನೋಡೋಣ ದೇವ್ರು ಯಾವಾಗ ಈಡೇರಿಸ್ತಾನೆ ಅಂತೇಳಿ. ಬರೀ ಇವತ್ತು ಈ ಗಾಡಿ ಬಗ್ಗೆ ತಿಳ್ಕೊಂಡು ಇಂಡಿಯಾ ಒಳಗೆ ಟೊಯೋಟಾ ಫಾರ್ಚುನರ್ನ ಆ್ಯಸ್ ಎ ಸ್ಟೇಟಸ್ ಸಿಂಬಲ್ ಆಗಿ ನೋಡ್ತಾರೆ. ನಾವು ಅದ್ರ ಅದೇ ಥರ ನೋಡೋದು. ಆ್ಯಂಡ್ ಇದ್ರದ್ದು ಹವಾನ ಬೇರೆ ಇರ್ತೈತಿ ಆ್ಯಂಡ್ ಇದ್ರ ಗತ್ತ ಬೇರೆ ಇರ್ತೈತಿ. 4 ಮಂದಿ ನೋಡೋ ಹೊಂಟ್ರಪ್ಪ ಅಂತ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ಟೊಯೋಟಾ ಫಾರ್ಚುನರ್ನ. ಸ್ವಲ್ಪ ಈ ಗಾಡಿ ಇತಿಹಾಸ ನೋಡಿದರೆ ಇದು ಗ್ಲೋಬಲಿ 2005 ಲಾಂಚ್ ಆಗಿತ್ತು. ಬಟ್ ಇಂಡಿಯಾ ಒಳಗೆ ಟೊಯೋಟಾ ಕಿರ್ಲೋಸ್ಕರ್ ಕಡೆಯಿಂದ 2009 ಲಾಂಚ್ ಆಯ್ತು. ಅದು ನಮ್ಮ ಬಿಡದಿ ಒಳಗೆ ಕರ್ನಾಟಕದಾಗ. ಇದು ಹೆಮ್ಮೆಯ ವಿಷಯ. ಆ್ಯಂಡ್ ಇದು ಟೊಯೋಟಾ ಹೈಲಕ್ಸ್ ಐತಲ್ಲ, ಅದರ ಪ್ಲಾಟ್ಫಾರ್ಮ್ ಬೇಸ್ನಾಗ ರೆಡಿ ಆಗೈತೆ ನೋಡ್ರಿ. ಆ್ಯಂಡ್ ಇದರಲ್ಲಿ ಮೇನ್ 8 ವೇರಿಯಂಟ್ಸ್ ಬರ್ತಾವೆ. ಅವೇ ಅಂತ ತಿಳ್ಕೊಂಬರ್ರಿ ಇವತ್ತು. ಇದರಲ್ಲಿ ಫಸ್ಟ್ ಒಂದು ಫಾರ್ಚುನರ್ 4x2 ಪೆಟ್ರೋಲ್ನಾಗ ಮ್ಯಾನುವಲ್ ಟ್ರಾನ್ಸ್ಮಿಷನ್, ಫಾರ್ಚುನರ್ 4x2 ಪೆಟ್ರೋಲ್ನಾಗ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಫಾರ್ಚುನರ್ 4x2 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ಆ್ಯಂಡ್ ಫಾರ್ಚುನರ್ 4x2 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ನಾಗ ಬರುತ್ತೆ. ಫಾರ್ಚುನರ್ 4x4 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ನಾಗ ಆ್ಯಂಡ್ ಫಾರ್ಚುನರ್ 4x4 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ನಾಗ. ಆ್ಯಂಡ್ ನೆಕ್ಸ್ಟ್ ಟೊಯೋಟಾ ಫಾರ್ಚುನರ್ GR ಸ್ಪೋರ್ಟ್ ವೇರಿಯಂಟ್ ಬರ್ತೈತಿ. ಆ್ಯಂಡ್ ಇದು ಟಾಪ್ ಮಾಡಲ್ ಆಗಿರ್ತೈತಿ. ಇದನ್ನ ಬಿಟ್ಟರೆ ಟೊಯೋಟಾ ಲೆಜೆಂಡರ್ ಬರ್ತೈತಿ. ಆಲ್ ಟೈಮ್ ಇದೇ ಫೇವ್ರೇಟ್ ಆಗಿರ್ತೈತಿ ಭಾಳ ಜನಕ್ಕೆ. ಆ್ಯಂಡ್ ಮೇನ್ ಎಂಜಿನ್ ಸ್ಪೆಕ್ ಮಾತಾಡೋಣ. ಇದರಲ್ಲಿ 2.7 ಲೀಟರ್ ಪೆಟ್ರೋಲ್ ಎಂಜಿನ್ ಬರ್ತೈತಿ, 166 PS ಆಫ್ ಪವರ್ ಆ್ಯಂಡ್ 245 Nm ಆಫ್ ಟಾರ್ಕ್ ಬರ್ತೈತಿ ನೋಡ್ರಿ. ಆ್ಯಂಡ್ ಡೀಸೆಲ್ನಾಗ ನಿಮ್ಗೆ 2.8 ಲೀಟರ್ ಟರ್ಬೋ ಡೀಸೆಲ್ ಬರ್ತೈತಿ. ಇದ್ರ ಪವರ್ 201 ರಿಂದ 204 PS ಪವರ್ ಬರ್ತೈತಿ. ಆ್ಯಂಡ್ 420 Nm ಟಾರ್ಕ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ದಾಗ ಆ್ಯಂಡ್ 500 Nm ಟಾರ್ಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರ್ತೈತೆ ನೋಡ್ರಿ. ಆ್ಯಂಡ್ ಪೆಟ್ರೋಲ್ದಾಗ 5 ಸ್ಪೀಡ್ ಮ್ಯಾನುವಲ್ ಬರ್ತೈತಿ ಆ್ಯಂಡ್ 6 ಸ್ಪೀಡ್ ಆಟೋಮೆಟಿಕ್ ಬರ್ತೈತಿ. ಅದೇ ಡೀಸೆಲ್ನಾಗ ನಿಮ್ಗೆ 6 ಸ್ಪೀಡ್ ಆಟೋಮೆಟಿಕ್ ಆ್ಯಂಡ್ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರ್ತೈತೆ ನೋಡ್ರಿ. ಆ್ಯಂಡ್ ಈ ಗಾಡಿದ ಅಡ್ವಾಂಟೇಜ್ ಬೇಕು ಮಾತಾಡೋಣ. 4x4 ಕೆಪಾಸಿಟಿ ಇರತಕ್ಕಂಥ ಕಾರಣ ಬೆಸ್ಟ್ ಆಫ್ ರೋಡ್ ಐತೆ. ಆ್ಯಂಡ್ ಇಂಡಿಯನ್ ರೋಡ್ಸಿಗೆ ಹೇಳಿ ಮಾಡಿಸಿದ ಗಾಡಿ. ಆ್ಯಂಡ್ ಮೋಸ್ಟ್ ರಿಲಯಬಲ್ ಎಂಜಿನ್ಸ್ ಟೊಯೋಟಾ ಎಂಜಿನ್ಸ್ 7, 8, 10 ಲಕ್ಷ ಕಿಲೋಮೀಟರ್ ಮಟ್ಟ ಓಡಿಸಿದ್ರು ಏನು ಪ್ರಾಬ್ಲಮ್ ಬಂದಿರೋಂಗಿಲ್ಲ. ಅದೇ ರಿಲಯಬಿಲಿಟಿ ಸಂಬಂಧ ಟೊಯೋಟಾ ಫಾರ್ಚುನರ್ ಗೆದ್ದಿದ್ದು. ಆ್ಯಂಡ್ ಇದರಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಇರ್ತಕ್ಕಂಥ ಕಾರಣ ನೀವು ಆಫ್ ರೋಡಿಗೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಗುಡ್ಡ, ಕಾಡು, ಮೇಡು ನೀವು ಬೇಕಾದಂಗೆ ಅಡ್ಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಮಾತಾಡಕತ್ರ ಇದ್ರಾಗ ಮೈಲೇಜ್ ಕಮ್ಮಿ ಐತೆ ನೋಡ್ರಿ. ಪೆಟ್ರೋಲ್ 10 ರಿಂದ 12 ಕೊಡ್ತೈತಿ. ಆ್ಯಂಡ್ ಡೀಸೆಲ್ ನಿಮ್ಗೆ 13 ರಿಂದ 14 ಕೊಟ್ಟರೆ ನೀವು ಭಾಳ ಡಿಸೆಂಟಾಗಿ ಹೊಡೆದ್ರೆ ಅಷ್ಟು ಕೊಡ್ತೈತಿ, ಇಲ್ಲ ಅದಕ್ಕಿಂತ ಕಮ್ಮಿ ಕೊಡ್ತೈತಿ. ಆ್ಯಂಡ್ ಉಳ್ಕಿದ ಗಾಡಿ ಕಂಪೇರ್ ಮಾಡಿಬಿಟ್ರೆ ಈ ಗಾಡಿದ ಸ್ಪೆಸಿಫಿಕೇಶನ್ ಕಮ್ಮಿ ಅದಾವೆ, ಫೀಚರ್ ಇಲ್ಲ ಜಾಸ್ತಿ. ಇದಕ್ಕಿಂತ ಕಡಿಮೆ ರೇಟ್ದಾಗ ಇರತಕ್ಕಂಥ ಗಾಡಿ ಒಳಗೆ ಫೀಚರ್ಸ್ ಭಾಳ ಕೊಡ್ತಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಅಪ್ಗ್ರೇಡ್ ಇರೋದವು, ಸನ್ರೂಫ್ ಅದಾವು, ಇದರಲ್ಲಿ ಏನಿಲ್ಲ. ಆದರೂ ಹೈ ಸೇಲ್ ಇರತಕ್ಕಂಥ ಗಾಡಿ ಇದ್ದಾಗಿರ್ತೈತಿ. ಆ್ಯಂಡ್ ಲಾಸ್ಟ್ ರೋ ಏನೈತಲ್ಲ, ಥರ್ಡ್ ರೋ ನಾಟ್ ದ್ಯಾಟ್ ಮಚ್ ಕಂಫರ್ಟೇಬಲ್ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಅದಾವೆ. ಲಾಸ್ಟ್ ರೋದಾಗ ನಿಮ್ಗೆ ಕಂಫರ್ಟ್ ಅನ್ಸಲ್ಲ ಕುಂದ್ರಕ್ಕೆ, ಲಾಂಗ್ ಟ್ರಾವೆಲ್ ಮಾಡೋಕ್ಕೆ. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಗಾಡಿ ರೇಟ್ ಅಂತ ತಿಳ್ಕೊಂಡು ಹೋಗ್ಬಿಡ್ರಿ. ನಾ ಇದು ಹೇಳೋದು ಏನೈತಲ್ಲ ಎಲ್ಲ ಎಕ್ಸ್-ಶೋರೂಮ್ ಪ್ರೈಸ್ ಆಗಿರ್ತಾವೆ. 4x2 ಪೆಟ್ರೋಲ್ 32.9 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. 4x2 ಆಟೋಮೆಟಿಕ್ ಪೆಟ್ರೋಲ್ 34.58 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. 4x2 ಮ್ಯಾನುವಲ್ ಡೀಸೆಲ್ 35.49 ಸ್ಟಾರ್ಟ್ ಆಗುತ್ತೆ. 4x2 ಆಟೋಮೆಟಿಕ್ 37.08 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 4x4 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ 39.33 ಲ್ಯಾಕ್ನ ಸ್ಟಾರ್ಟ್ ಆಗುತ್ತೆ. 4x4 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ 41.12 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ GR ಸ್ಪೋರ್ಟ್ 50.74 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟೊಯೋಟಾ ಲೆಜೆಂಡರ್ 50 ಲ್ಯಾಕ್ ಅಬೋವ್ ಐತೆ ನೋಡ್ರಿ. 55, 58 ಮಟ್ಟ ಬರ್ತೈತಿ. ಆ್ಯಂಡ್ ಇದ್ರ ಮೇನ್ ಕಾಂಪಿಟೇಟರ್ಸ್ ಯಾರಪ್ಪ ಅಂತಂದ್ರೆ MG, ಗ್ಲೋಸ್ಟರ್, ಜೀಪ್ ಮೆರಿಡಿಯನ್ ಆ್ಯಂಡ್ ಟೊಯೋಟಾ ಹೈಲಕ್ಸ್. ಇವು ರೇಟ್ ಕಮ್ಮಿ ಆದರೂ ಫೀಚರ್ಸ್ ಜಾಸ್ತಿ ಅದ ನೋಡ್ರಿ. ಆದರೂ ಟೊಯೋಟಾ ಫಾರ್ಚುನರ್ ನಂಬರ್ 1 ಸೇಲ್ ಇನ್ ಇಂಡಿಯಾ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಮಾಹಿತಿ. ನಿಮ್ಗೆ ಇಷ್ಟ ಆಗಿತ್ತು ಎಲ್ಲ ಶೇರ್ ಮಾಡಿರಿ. ಮತ್ತು ಯಾವ ಗಾಡಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂತ ಕಮೆಂಟ್ನಾಗ ಹೇಳ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.